ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಎಲ್ಲಿ ತನಕ ತಾಯಿ ಶ್ಲೋಕ ಪಠನ ಆಗುತ್ತೋ ಅಲ್ಲಿ ತನಕ ಕೌಶಿಕ್ನ ನೀನೇ ನೋಡ್ಕೋ. ಸರಿ ಅಮ್ಮೋರೆ, ಈಗ ನಾನು ಎಲ್ಲಿ ಪೂಜೆ ಮಾಡ್ತೀನೋ ಅಲ್ಲಿ ಇರೋದಕ್ಕೆ ವ್ಯವಸ್ಥೆ ಮಾಡಿ. ಸರಿ, ಹಾಗಾದ್ರೆ 2.5 ದಿನ ನೀನೇನ್ ಹೇಳ್ತೀಯೋ ಅದೇ ನಡೆಯುತ್ತೆ ಈ ಮನೇಲಿ. ನಡಿ ನನ್ ಜೊತೆಲ್ ಬಾ, ಪೂಜೆ ಮಾಡ್ಬೇಕಾಗಿರೋ ಜಾಗನ ನಾನು ನಿನಗೆ ತೋರಿಸ್ತೀನಿ. ಬಾ. ನಿನ್ ತಲೆಯಲ್ಲಿ ಏನ್ ತುಂಬಿಕೊಂಡಿದೆ ಅಂತ ತಗೊಳ್ಳಿ, ನೀವು ಚೇಂಜ್ ಮಾಡ್ಕೊಳ್ಳಿ. ಬನ್ನಿ ಬನ್ನಿ. ಬೇವಿನ ಎಲೆ ಮೇಲೆ ಕೂತ್ಕೊಳ್ಳೋದ್ರಿಂದ ನಿಮ್ಮ ನೋವೆಲ್ಲ ಕಮ್ಮಿ ಆಗತ್ತೆ. ಕೂತ್ಕೊಳ್ಳಿ. ವೈನಿಧಿ, ಒಳ್ಳೆ ಗುಳ್ಳೆನರಿ ಅಂತೋಳಿ ಇವಳು. ಏನ್ ನಾಟಕ ಮಾಡ್ತಿದ್ದಾಳೆ ಇವಳನ್ನ. ಆಡ್ತಿರೋ ನಾಟಕ ನೋಡಿ ಅಜ್ಜಿ ಏನಾದ್ರೂ ಮತ್ತೆ ಮನ್ಸ್ ಬದಲಾಯಿಸಿ ಅವಳನ್ನ ಸೊಸೆ ಅಂತ ಒಪ್ಕೊಂಡ್ಬಿಟ್ರೆ ಆಮೇಲೆ ಎಲ್ಲ ಮುತ್ತೋಗುತ್ತೆ. ನಾನ್ ನಿನ್ಗೆ ಹೇಳಿದಿಂತಾನೆ, ಈ ಮನೆ ಸೊಸೆ ಆಗೋದು ನೀನು ಅಂದ್ರೆ ನೀನೇ. ಈ ಮನೆ ಚಿಕ್ಕ ಯಜಮಾನಿ ಮಾತು ಕೊಡ್ತಿದ್ದೀನಿ ಅಂದ್ರೆ ಮಾತೆ. ಈ ಹುಡುಗಿಗೆ ಏನ್ ಯೋಗ್ಯತೆ ಇದೆ ಅಂತ ನೀನ್ ಅನ್ಕೋ. ಈ ಮನೆಗೆ 1-2-3 ದಿನಕ್ಕೆ ಒಬ್ಳು ನರ್ಸ್ ಬಂದಿದ್ದಾಳೆ ಅಂತ, ಕೌಶಿಕ್ ಗಲೀಜನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಅಷ್ಟೇ. ಕೆಲ್ಸ ಮುಗಿದ ಮೇಲೆ ಇವಳನ್ನ ಕುತ್ಕೆ ಹಿಡ್ದು ಈ ಮನೆಯಿಂದ ಆಚೆ ದಬ್ಬೋದು ನನ್ನ ಕೆಲ್ಸನೂ ಮುಗಿಯತ್ತೆ, ಇವಳ ಕಥೆನೂ ಮುಗಿಯತ್ತೆ. 2.5 ದಿನ ತುಂಬಾನೇ ದೂರ. ನಾವ್ ಅದಕ್ಕೂ ಮುಂಚೆನೆ ವೈನಿಧಿಗೂ ಈ ಮನೆಗೂ ಇರೋ ಸಂಬಂಧನ ಮುರಿದು ಹಾಕ್ತಿವಿ. ಆದ್ರೆ ನೀವ್ ಹೇಳಿದ್ರಿ ಕೌಶಿಕ್ನ ನೋಡ್ತಿದ್ದ ಹಾಗೆ ವೈನಿಧಿಯ ಅನುಕಂಪ ದ್ವೇಷ ಆಗಿ ಪರಿವರ್ತನೆ ಆಗತ್ತೆ ಅಂತ. ಆದ್ರೆ ಇವಳು ಹೇಗ್ ಸೇವೆ ಮಾಡ್ತಿದ್ದಾಳೆ ಅಂದ್ರೆ ಏನೂ ಆಗೇ ಇಲ್ವೇನೋ ಅನ್ನೋ ಹಾಗೆ. ಆಗಿಲ್ಲ ಅಂದ್ರೆ ಆಗತ್ತೆ. ಈಗ ನಾವು ಕೇವಲ ನನ್ನ ಒಂದು ದಾಳ ಅಷ್ಟೇ ಹಾಕಿರೋದು. ಮುಂದೆ ಬರೋ ನನ್ನ ಪ್ರಕೋಪನ ನೋಡಿ ಅವಳು ಬಂದಿರೋ ಕೆಲ್ಸನೂ ಪೂರ್ತಿ ಆಗಲ್ಲ, ಅವಳ ಸಂಬಂಧನೂ ಕೂಡ. ಓಂ ದುರ್ಗಾಯ ನಮಃ. ಓಂ ದುರ್ಗಾಯ ನಮಃ. ಓಂ ದುರ್ಗಾಯ ನಮಃ. ಓಂ ದುರ್ಗಾಯ ನಮಃ. ಅಯ್ಯೋ ನನ್ನಮ್ಮ, ಕೌಶಿಕ್ ಅವ್ರ ತಲೆ ತುಂಬ ತಣ್ಣಗಾಗಿದೆ. ಇವಾಗ ನಾನೇನು ಮಾಡಲಿ?
ಇಲ್ದಿರೋ ಕಾರಣ ಇವ್ರ ಕೈ ಕಾಲು ಕೂಡ ಉಜ್ಜೋದಕ್ಕಾಗಲ್ಲ. ಇವಾಗ ನಾನು ಏನು ಮಾಡಲಿ? ನಾನು ಚಿಕ್ಕವಳಿದ್ದಾಗ ನನಗೆ ಈ ಥರ ಜ್ವರ ಬರ್ತಿದ್ರೆ ಆಗ ಚಿಕ್ಕಿ ನನ್ನ ಪಕ್ಕದಲ್ಲೇ ಮಲ್ಕೋತಾ ಇದ್ರು, ನನಗೆ ಚಳಿ ಆಗದಿರೋ ಥರ. ಅದಕ್ಕೀಗ ನಾನು ಇಲ್ಲ, ಕೌಶಿಕ್ ಅವ್ರ ಈ ಪರಿಸ್ಥಿತಿಲಿ ನಾನು ನನ್ನ ಬಗ್ಗೆ ಯೋಚನೆ ಮಾಡಬಾರ್ದು. ಅವ್ರನ್ನ ಉಳಿಸ್ಕೊಳ್ಳೋ ಯಾವುದೇ ಪರಿಸ್ಥಿತಿ ಬಂದರೂ ನಾನು ಅದಕ್ಕೆ ನಿಲ್ತೀನಿ. ಇವಾಗ್ಲೂ ಅಕ್ಕನ ಮನ್ಸಲ್ಲಿ ದಯಾ ಭಾವನೆನೇ ಇದೆ. ಅಕ್ಕಂಗೆ ಏನ್ ಮಾಡೋದು ಇವಾಗ ಅಮ್ಮ? ನಿನಗೆ ಅರ್ಥ ಆಗ್ತಿಲ್ವಾ ಶೈಶವ? ಇದು ದಯೆ ಅಲ್ಲ, ಪ್ರೀತಿ. ಯಾರು ತನ್ನ ಸುಖ ಮತ್ತು ಸುರಕ್ಷತೆ ಬಗ್ಗೆ ಯೋಚಿಸ್ದೇನೆ ಇನ್ನೊಬ್ರ ಬಗ್ಗೆ ಯೋಚನೆ ಮಾಡ್ತಾರೋ ಆ ಭಾವನೆನ ಪ್ರೀತಿ ಅಂತಾರೆ. ಇದ್ರ ಅರ್ಥ ಅಕ್ಕ ಬಾವ ಇಬ್ರು ಒಂದಾಗ್ಬಿಡ್ತಾರೆ ಅಂತ? ಇಲ್ಲ ಶೈಶವ, ಇಷ್ಟು ಬೇಗ ಅಲ್ಲ. ಈಗ ತಾನೇ ವೈನಿಧಿ ಮನ್ಸಲ್ಲಿ ಪ್ರೀತಿ ಮೊಳಕೆ ಹೊಡೀತಾ ಇದೆ. ಅದ್ರ ಬಗ್ಗೆ ಅವಳ ಜ್ಞಾನನೇ ಇಲ್ಲ. ಯಾವ ದಿನ ಅವಳ ಮನ್ಸಲ್ಲಿ ಪ್ರೀತಿಯ ಜ್ಞಾನ ಹುಟ್ಟುತ್ತೋ ಆ ದಿನ ಕೌಶಿಕ್ ಮತ್ತು ವೈನಿಧಿ ಒಂದಾಗ್ತಾರೆ. ಇವ್ರು ನಡ್ಕೋದು ನಿಲ್ತಾನೇ ಇಲ್ಲ. ಇವಾಗ ನಾನು ಏನು ಮಾಡಲಿ? ಅಯ್ಯೋ ಅಮ್ಮ, ಈಗ ನಾನೇನು ಮಾಡಲಿ? ಓಂ ದುರ್ಗಾಯ ನಮಃ, 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 ಓಂ ದುರ್ಗಾಯ ನಮಃ.